ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಆರ್ಸಿಬಿ ತಂಡ ಈಗ ಹೊರಟಿದೆ. ಹೋಟೆಲ್ನಿಂದ ವಿಧಾನಸೌಧತ್ತ ಹೊರಟಿದ್ದಾರೆ ನಮ್ಮ ಕೊಹ್ಲಿ ಬಾಯ್ಸ್. ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧದ ಬಳಿ ಆರ್ಸಿಬಿಗೆ ಸನ್ಮಾನ ಕಾರ್ಯಕ್ರಮ ಆಗುತ್ತೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆರ್ಸಿಬಿ ತಂಡಕ್ಕೆ ರಾಜ್ಯ ಸರ್ಕಾರದಿಂದ ಸನ್ಮಾನ. ಸದ್ಯ ಈಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಆರ್ಸಿಬಿ ತಂಡ ಹೊರಟಿದೆ. ಯಾಕಂದ್ರೆ HL ಏರ್ಪೋರ್ಟ್ ಇಂದ ಬಂದು ನೇರವಾಗಿ ಹೋಟೆಲ್ನಲ್ಲಿ ಒಂದಿಷ್ಟು ಹೊತ್ತು ರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಈಗ ಮತ್ತೆ ಆರ್ಸಿಬಿ ತಂಡ ಹೋಟೆಲ್ನಿಂದ ಹೊರಟಿದೆ. ಕೆಲವು ಕ್ಷಣಗಳಲ್ಲಿ ವಿಧಾನಸೌಧವನ್ನ ಪ್ರವೇಶಿಸುತ್ತಾರೆ. ಅಲ್ಲಿ ರಾಜ್ಯ ಸರ್ಕಾರದಿಂದ ಟ್ರೋಫಿಯನ್ನ ಗೆದ್ದಿರುವಂತ ನಮ್ಮ ಆರ್ಸಿಬಿ ಪಡೆಗೆ ಸನ್ಮಾನ ಕಾರ್ಯಕ್ರಮ ಆಗುತ್ತೆ. ಸದ್ಯ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ ಆರ್ಸಿಬಿಯ ಇಡೀ ನಮ್ಮ ತಂಡಕ್ಕೆ ಯಾವ ರೀತಿಯಾದಂಥ ಅಭಿಮಾನಿಗಳಿದ್ದಾರೆ. ಹೂವಿನ ಮಳೆಯನ್ನ ಸುರಿಸ್ತಿದ್ದಾರೆ, ಹೂಮಾಲೆಯನ್ನ ಹಾಕಿ ವೆಲ್ಕಮ್ ಮಾಡಿದ್ದಾರೆ, ಸಂಭ್ರಮಿಸುತ್ತಿದ್ದಾರೆ. ಸದ್ಯ ಈಗ ಹೋಟೆಲ್ನಿಂದ ಹೊರಟಿದ್ದಾರೆ ತಂಡ. ನೇರವಾಗಿ ವಿಧಾನಸೌಧವನ್ನ ತಲುಪ್ತಾರೆ. ವಿಧಾನಸೌಧದಲ್ಲಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸೇರಿದಂತೆ ಇತರ ನಾಯಕರು ಕೂಡ ಹೊತ್ತಲ್ಲಿ ಭಾಗಿಯಾಗ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಇಡೀ ರಾಜ್ಯಕ್ಕೆ ಖುಷಿಯ ಸುದ್ದಿ ತಂದವರು, ಇಡೀ ಆರ್ಸಿಬಿ ಅಭಿಮಾನಿಗಳಿಗೆ ಗೌರವವನ್ನ ಹೆಚ್ಚು ಮಾಡಿದಂಥವ್ರು, ಇಷ್ಟು ವರ್ಷಗಳ ಕನಸನ್ನ ನನಸು ಮಾಡಿರುವಂತ ನಮ್ಮ ಆರ್ಸಿಬಿ ತಂಡದ ಆಟಗಾರರಿಗೆ ಅಭಿನಂದನೆಯನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇರುವ. ಅಲ್ಲಿ ಅಭಿನಂದನಾ ಕಾರ್ಯಕ್ರಮ ಆದಮೇಲೆ ಸ್ಟೇಡಿಯಂನಲ್ಲಿ ಆರ್ಸಿಬಿಯ ಕಾರ್ಯಕ್ರಮ ಕೂಡ ಇದೆ. ಸೆಲೆಬ್ರೇಷನ್, ಆರ್ಸಿಬಿಯ ಹಬ್ಬ ಒಂದೇ ಇವತ್ತು. ಈ ಮೂಲಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಎತ್ತ ನೋಡಿದ್ರು ಕೂಡ ಪೋಸ್ಟರು, ಸಾಂಗು, ಡ್ಯಾನ್ಸು, ಘೋಷಣೆಗಳನ್ನ ಕೂಗ್ತಾ ಸಂಭ್ರಮಿಸುತ್ತಿದ್ದಾರೆ. ಆರ್ಸಿಬಿಯ ಅಭಿಮಾನಿಗಳ ಸಂತಸಕ್ಕೆ ಇವತ್ತು ಎಲ್ಲೂ ಕೂಡ ಒಂದು ಎಲ್ಲೇನೇ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಖುಷಿ ಪಡ್ತಿದ್ದಾರೆ. 18 ವರ್ಷ ಅಂತಂದ್ರೆ ಸಣ್ಣ ಪುಟ್ಟ ಮಾತಲ್ಲ. ಪ್ರತಿ ಬಾರಿ ಗೆಲ್ತಾರೆ. ಈ ಸಲ ಅಲ್ಲ ಅಂದ್ರೆ ಮುಂದಿನ ಸಲ ಅನ್ನೋದಿತ್ತು. ಆದ್ರೆ ಸದ್ಯ ಕಪ್ಪು ನಮ್ದಾಗಿದೆ. ಆ ನಿಟ್ಟಿನಲ್ಲೇ ಪಟಿದಾರ್ ಪಡೆಗೆ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ನು, ಘೋಷಣೆಗಳು, ಜನ ಕೂಗಿ ಸಂಭ್ರಮಿಸುತ್ತಿದ್ದಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯನವರು ಸದ್ಯ ವಿಧಾನಸೌಧದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ ನಮ್ಮ ಆರ್ಸಿಬಿ ಪಡೆಗೆ ಸನ್ಮಾನವನ್ನ ಮಾಡಲಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ. ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರಿದ್ದಾರೆ. ಈ ಸುಂದರ ಮಹತ್ವದ ಕ್ಷಣವನ್ನ ಕಣ್ತುಂಬಿಸ್ಕೊಳ್ಬೇಕನ್ನೋದು ಇಡೀ ರಾಜ್ಯದ ಎಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆರ್ಸಿಬಿಯ ಆಟಗಾರರಿಗೆ ಸನ್ಮಾನವನ್ನ ಮಾಡಲಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಇಡೀ ತಂಡಕ್ಕೆ ಗೌರವ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ. ಹಾಗಾಗಿ ಎಲ್ಲ ಸಿದ್ಧತೆಗಳು ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ದಾರೆ. ಅಲ್ಲಿ ಮುಂಭಾಗದಲ್ಲಂತೂ ಜನವೋ ಜನ, ಅಭಿಮಾನಿಗಳು, ಘೋಷವಾಕ್ಯಗಳು, ವಿಜಯೋತ್ಸವವನ್ನ ಸಂಭ್ರಮಿಸುತ್ತಿದ್ದಾರೆ. ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಗಮನಿಸಬಹುದು, ಆಗಮಿಸಿದ್ದಾರೆ. ಅಲ್ಲಿ ಮುಂಭಾಗದಲ್ಲಿ ಆರ್ಸಿಬಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಆರ್ಸಿಬಿಯ ಅಭಿಮಾನಿಗಳು ಇಷ್ಟು ವರ್ಷದ ಕನಸು ಏನಿತ್ತು, IPL ಕಪ್ ಅನ್ನ ಗೆದ್ದಿರುವಂತ ನಮ್ಮ ಆರ್ಸಿಬಿ ತಂಡಕ್ಕೆ ಗೌರವವನ್ನ ಸಲ್ಲಿಸುವಂತ ಕ್ಷಣ ಇದು. ಗೌರವವನ್ನ ಅರ್ಪಣೆ ಮಾಡುವಂತ ಹೊತ್ತಿದು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ, ಭವ್ಯ ಮೆಟ್ಟಿಲುಗಳ ಮೇಲೆ ಇನ್ನೇನು ಕೆಲವು ಹೊತ್ತಿನಲ್ಲಿ, ಯಾಕಂದ್ರೆ ಆರ್ಸಿಬಿ ತಂಡ ಈಗಾಗಲೇ ಹೊರಟಿದೆ, ಇನ್ನೇನು ಬಂದು ಸೇರುತ್ತೆ. ಈ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಏರ್ಪೋರ್ಟ್ ಇಂದ ಅವ್ರನ್ನ ವೆಲ್ಕಮ್ ಮಾಡಿದ್ರು. ನಮ್ಮ ರಾಜ್ಯದ ಧ್ವಜವನ್ನ ಕೊಟ್ಟು, ಆರ್ಸಿಬಿಯ ಫ್ಲಾಗ್ ಅನ್ನ ಕೊಟ್ಟು ಅವ್ರನ್ನ ಬರಮಾಡ್ಕೊಂಡ್ರು. ಅದಾದ್ಮೇಲೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ ಹೋದ್ರು. ಅಲ್ಲಿಂದ ಈಗ ಹೊರಟಿದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಬಂದು ಸೇರ್ತಾರೆ ವಿಧಾನಸೌಧವನ್ನ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಇದ್ದಾರೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿದೆ. ಅಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಪ್ಪನ್ನ ಗೆದ್ದು ತವರಿಗೆ ತಂದಿರುವಂತ ನಮ್ಮ ತಂಡಕ್ಕೆ ಗೌರವವನ್ನ ಸಲ್ಲಿಸ್ತಾರೆ. ಈ ಕ್ಷಣಕ್ಕೋಸ್ಕರ, ಈ ದಿನಕ್ಕೋಸ್ಕರ, ಈ ಗಳಿಗೆಗೋಸ್ಕರ ಎಲ್ಲ ಆರ್ಸಿಬಿಯ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಆ ಟ್ರೋಫಿ ನೋಡೋದಕ್ಕೆ, ನೆಚ್ಚಿನ ಆಟಗಾರರಿಗೆ ರಾಜ್ಯ ಸರ್ಕಾರದಿಂದ, ರಾಜ್ಯದ ಪರವಾಗಿ, ಎಲ್ಲರ ಪರವಾಗಿ ಗೌರವವನ್ನ ಕೊಡುವಂತ ಕ್ಷಣ ಇದೆಯಲ್ಲ, ಅತ್ಯಂತ ಅಮೂಲ್ಯವಾಗಿರುವಂತ ಗಳಿಗೆ. ಹೀಗಾಗಿ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಅವರ ಅಭಿಮಾನದ ಹೊಳೆನೇ ಅಲ್ಲಿ ಹರಿತಾ ಇದೆ. ಘೋಷಣೆ ಒಂದೇ, ಆರ್ಸಿಬಿ ಅನ್ನುವಂಥ ಮಾತು, ಜರ್ಸಿ ಜೊತೆಯಲ್ಲಿ ಪೋಸ್ಟರ್ಸ್, ಹಾಡು,
ಕುಣಿತ ಬಹಳ ಅಮೂಲ್ಯವಾಗಿರುವಂಥ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಜೊತೆಯಲ್ಲಿ ಇತರ ಸಚಿವರು ಕೂಡ, ಸರ್ಕಾರದ ಅಧಿಕಾರಿಗಳು ಕೂಡ ಭಾಗಿಯಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ RCB ತಂಡಕ್ಕೆ ಸನ್ಮಾನ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಗಮನಿಸ್ತಾ ಇದ್ದೀವಿ, ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ದೃಶ್ಯ, ಹಿಂಭಾಗದಲ್ಲಿ ಚಾಂಪಿಯನ್ಸ್ ಗೆದ್ದು ಬಂದಿದ್ದಾರೆ IPL ಕಪ್ ಅನ್ನ. ಹಾಗಾಗಿ ಸಚಿವರು ಕೂಡ ಆ ಹೊತ್ತಿನಲ್ಲಿ ಜೊತೆಯಿದ್ದಾರೆ. ಜೊತೆಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಮೆಟ್ಟಿಲುಗಳು, ಭವ್ಯ ಮೆಟ್ಟಿಲುಗಳ ಮೇಲೇನೆ RCBಯ ಆಟಗಾರರಿಗೆ ಸನ್ಮಾನ ಆಗೋದು.